ಪಾಕಿಸ್ತಾನದ ಗ್ಯಾಂಗ್ಸ್ಟರ್ ಜೊತೆ ಇನ್ಸ್ಟಾಗ್ರಾಂನಲ್ಲಿ ಸಂಪರ್ಕ ಇಟ್ಕೊಂಡಿದ್ದ ಆರೋಪದ ಮೇಲೆ ದೊಡ್ಡಬಳ್ಳಾಪುರ ನಗರ ಪೊಲೀಸರು ಒಬ್ಬನನ್ನ ಅರೆಸ್ಟ್ ಮಾಡವ್ರೆ. ಇಸ್ಲಾಂಪುರದ ಸೈಯದ್ ಅಬೂಬಕರನ್ನು 28 ವರ್ಷದ ಯುವಕನೇ ಆ ಆರೋಪಿ. 2 ವರ್ಷದಿಂದ ಪಾಕಿಸ್ತಾನದ ಶಾಜದ್ ಬುಟ್ಟಿ ಗ್ಯಾಂಗ್ನ ಹಮ್ಮದ್ ಮೇಮನ್ 333 ಅಕೌಂಟ್ಸ್ ಜೊತೆ ಸಂಪರ್ಕದಲ್ಲಿದ್ನಂತೆ. ತನ್ನ ಆಧಾರ್ ಕೊಟ್ಟು ಲಾಗಿನ್ ಆಗಿದ್ನಂತೆ. ಬೆಂಗಳೂರಲ್ಲಿ ಎಸಿ ಕೆಲಸ ರಿಪೇರಿ ಕೆಲಸ ಮಾಡಿಕೊಂಡಿದ್ದ ಆರೋಪಿ ಮಸೀದಿಯಲ್ಲಿ ಪಾಠನೂ ಮಾಡ್ತಿದ್ನಂತೆ. ಗ್ಯಾಂಗ್ ಮಾತು ಕೇಳಿ ಕೇರಳ, ದೆಹಲಿಗೆ ಹೋಗಿ ಟ್ರೈನಿಂಗ್ ಕೂಡ ಮಾಡ್ಕೊಂಡು ಬಂದಿದ್ದಾನೆ ಅಂತ ಗೊತ್ತಾಗಿದೆ. ಈಗ ಪೊಲೀಸರ ಅತಿಥಿಯಾಗಿದ್ದು ಈ ಯುವಕನ ಹಿಂದೆ ಯಾರಿದ್ದಾರೆ, ಇನ್ನು ಎಷ್ಟು ಜನ ಈ ರೀತಿ ದೇಶದ್ರೋಹಿ ಕೆಲಸ ಮಾಡ್ತಿದ್ದಾರೆ ಎನ್ನುವ ಸಂಗತಿ ಪೊಲೀಸರ ವಿಚಾರಣೆಯಿಂದ ಗೊತ್ತಾಗಬೇಕಿದೆ. ಎನ್ ಭಾಸ್ಕರ್ ಬಾಬು ಜತೆ ಎಂ ಮುನಿನಾರಾಯಣ್, ಎಸ್ಬಿಎಂ ನ್ಯೂಸ್, ದೊಡ್ಡಬಳ್ಳಾಪುರ. ಏನು ಇತ್ತೀಚೆಗೆ ದೊಡ್ಡಬಳ್ಳಾಪುರದಲ್ಲಿ ಆಶ್ಚರ್ಯಕರವಾದಂಥದ್ದು, ಒಂದು ಆತಂಕಭರಿತವಾದಂಥ ಒಂದು ಇನ್ಸಿಡೆಂಟ್. ಏನು ಸೈಯದ್ ಅಬೂಬ್ ಅನ್ನೋ ಒಂದು ಆರೋಪಿನ ಏನು ಸೆಂಟ್ರಲ್ ಬ್ಯೂರೋಯಿಂದ ಬಂದಂಥ ಮಾಹಿತಿ ಮೇರೆಗೆ ಇಲ್ಲೇ ದೊಡ್ಡಬಳ್ಳಾಪುರ ನಗರ ಪ್ರಾಂತ್ಯದಲ್ಲಿ ಒಂದು ವಾಸಿಯಾಗಿದ್ದಂಥ ಸೈಯದ್ ಅಬೂಬ್ ಅನ್ನೋ ವ್ಯಕ್ತಿನ ವಶಕ್ಕೆ ಪಡೆದುಕೊಂಡು ನಗರ ಪೊಲೀಸ್ ಠಾಣೆ ಅಧಿಕಾರಿಗಳು ವಿಚಾರಣೆ ನಡೆಸ್ತಿದ್ದಾರೆ. ಕಾರಣ ಏನಪ್ಪಾ ಇದೆ ಅಂತಂದ್ರೆ, ಸೆಂಟ್ರಲ್ ಕಡೆಯಿಂದ ಬಂದಂತ ಮಾಹಿತಿ ಮೇರೆಗೆ ಇದು ಕಾರ್ಯಾಚರಣೆ ನಡೆದಿದೆ ಅನ್ನೋ ಮಾಹಿತಿ. ಏನು ಬುಟ್ಟಿ ಸೈಯದ್ ಸಾಜದ್ ಬುಟ್ಟಿ ಅನ್ನೋ ಒಂದು ತಂಡ ಅಥವಾ ಒಂದು ಅಂಡರ್ ವರ್ಲ್ಡ್ ಆಕ್ಟಿವಿಟೀಸ್ಗೆ ಒಳಪಟ್ಟಂತ ಒಂದು ಗ್ಯಾಂಗ್ ಇಂದ ಇವನು ಸೈಯದ್ ಅಬೂಬ್ ಅನ್ನೋನ್ನ ಅವನ ಸಂಪರ್ಕಕ್ಕೆ ತೆಗೆದುಕೊಂಡು ಅವ್ರಿಗೆ ಏನೋ ಅಂಶಗಳು ಒಡ್ಡಿ ಅವನಿಂದ ಮಾಹಿತಿ ಪಡ್ಕೊಳ್ಳೋದು, ಮತ್ತೆ ಇಲ್ಲಿ ಸ್ಥಳೀಯವಾಗಿ ಬಂಡವಾಳಶಾಹಿಗಳು ಮತ್ತೆ ಬಿಸ್ನೆಸ್ ಮ್ಯಾನ್ಗಳಿಂದ ವಸೂಲಿ ದಂಧೆಯಲ್ಲಿ ತೊಡಗಿದ್ದಂಥ ವ್ಯಕ್ತಿ ಈತ ಅನ್ನೋದು ಇತ್ತೀಚೆಗೆ ನಮಗೆ ತಿಳಿದಿರುವಂಥ ಮಾಹಿತಿ. ಇದು ತನಿಖೆ ನಡೆದ ನಂತರ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಒಂದು ಪ್ರಕರಣ ಕಾಯ್ದು ನೋಡೋ ತರ ಇದೆ. ಅಷ್ಟೇ ಅಲ್ದಿರ ದೊಡ್ಡಬಳ್ಳಾಪುರದಲ್ಲಿ ಇದು ಭಯದ ವಾತಾವರಣ ಸೃಷ್ಟಿ ಮಾಡಿದೆ. ಈಗ ಆಲ್ರೆಡಿ ಈ ಹಿಂದೆ ನಡೆದಂತ ಒಂದು ಇನ್ಸಿಡೆಂಟ್ಗಳು ಇಲ್ಲಿ ಮೆಲುಕು ಆಗ್ಬೋದು, ಅದರ ವಿಚಾರ ಬೇಡ. ಇದು ಪ್ರಕರಣ ಬೆಳಕಿಗೆ ಬಂದ ನಂತರ ಅವೆಲ್ಲರನ್ನು ಸೋರ್ಸ್ ತಗೊಂಡು ಅದ್ರ ಬಗ್ಗೆ ಮಾತಾಡ್ಬೋದು. ಸಾಕಷ್ಟು ಜನ ಇಲ್ಲಿ ಅನ್ನ ತಿಂದು, ಇಲ್ಲಿ ನೀರು ಕುಡಿದು, ಇಲ್ಲಿ ಜೀವನ ಮಾಡ್ಕೊಂಡು, ಇಲ್ಲಿ ಸಂಪಾದನೆ ಮಾಡ್ಕೊಂಡು, ಇಲ್ಲಿ ಶ್ರೀಮಂತಿಕೆ ಪಡೆದುಕೊಂಡು, ಅದೇನೋ ಅವ್ರಿಗೇನೋ ಒಂಥರ ಹೇಳ್ತಿರಲ್ಲ, ಉಂಡು ಮನೆಗೆ ದ್ರೋಹ ಬಗೆಯುವಂತ ವಾತಾವರಣ ಇದು. ಇಲ್ಲಿ ಇದ್ಕೊಂಡು, ಇಂಡಿಯಾದಲ್ಲಿ ಇದ್ಕೊಂಡು ಜೈ ಭಾರತ್ ಅನ್ನೋ ಬದಲು ಜೈ ಪಾಕಿಸ್ತಾನ್ ಅನ್ನೋಂತ ಇದಕ್ಕೆ ಹೋಗ್ತಿದ್ದಾರೆ ಅಂತಂದ್ರೆ, ಅದು ಒಂದು ಸೈಕಲಾಜಿಕಲ್ ಎಫೆಕ್ಟೋ ಇಲ್ಲ ಅವ್ರುಗಳಿಗೆ ಬೇಕಾಗಿರುವಂತದ್ದು ಏನೋ ಅಲ್ಲಿ ಅಂಶಗಳಿಗೆ ಒಳಗಾಗಿರ್ತಾರೆ. ಆ ಹಿನ್ನೆಲೆಯಲ್ಲಿ ಅಂತವ್ರನ್ನ ಈ ಇನ್ಸ್ಟಾಗ್ರಾಮ್ ಸೋಷಿಯಲ್ ಮೀಡಿಯಾದಲ್ಲಿ ಈಗ ಏನಾಗಿದೆ, ಆ ಕಡೆ ಒಲವಿರುವಂತ ವ್ಯಕ್ತಿಗಳು ಯಾಕಂದ್ರೆ ಅಡ್ಡದಾರಿಯಲ್ಲಿ ಅತಿ ಸುಲಭವಾಗಿ ಹಣ ಸಂಪಾದನೆ ಮಾಡೋದಕ್ಕೆ ಒಂದು ಮಾರ್ಗಗಳು ಹುಡ್ಕೊಳ್ಳೋ ಅಂತ ಯುವಕರಿದಾರಲ್ಲ, ಅಂತವ್ರು ಆ ಕಡೆ ಆಕರ್ಷಣೆಗೆ ಒಳಗಾಗ್ತಿದ್ದಾರೆ. ಅವ್ರಿಗೆ ಮುಂದೆ ಏನಾಗುತ್ತೆ, ದೇಶಭಕ್ತಿ ಅಂದ್ರೆ ಏನು, ದೇಶದ ಗೌರವ ಅಂದ್ರೆ ಏನು, ನಮ್ಮ ಜವಾಬ್ದಾರಿ ಏನು, ಇಂಡಿಯನ್ ಸಿಟಿಜನ್ ಅಂದ್ರೆ ಏನು ಅನ್ನೋದನ್ನೇ ಅವ್ರು ಮರಿತಿದ್ದಾರೆ. ಯಾವ್ದೋ ದುಡ್ಡು ಬರುತ್ತಾ, ಯಾರು ಏನಾಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ಅಂತವ್ರನ್ನ ಸಂಬಂಧಪಟ್ಟ ಇಲಾಖೆಗಳು ಮಾಹಿತಿ ಬಂದ ತಕ್ಷಣ ಪ್ರಾರಂಭದಲ್ಲೇ ಅಂತೋದನ್ನ ಕಡಿವಾಣ ಹಾಕಿದ್ರೆ ನಮ್ಮ ಭಾರತ ಸುರಕ್ಷಿತವಾಗಿರ್ಬೋದು. ನಮ್ಮ ಜನಸಂಖ್ಯೆಗೂ ಒಂದು ಭಯಾಂದೋಳನದಿಂದ ಭಯಭೀತರಿಂದ ಆಗಿರುವಂತವ್ರಿಗೆ ಒಂದು ಮುಕ್ತಿ ಸಿಗ್ಬೋದು, ಮತ್ತೆ ಒಂದು ಧೈರ್ಯ ತುಂಬುವಂತ ಕೆಲಸ ಮಾಡ್ಬೋದು. ಇದು ಪೊಲೀಸ್ ಇಲಾಖೆ ಈಗ ಆಲ್ರೆಡಿ ಮಾಡ್ತಿದೆ.